ಹೇ ಗಾಯ್ಸ್, ಇವಾಗ ನಾವು ಏರ್ಪೋರ್ಟಿಗೆ ಹೋಗ್ತಾ ಇದ್ದೀವಿ. ಬನ್ನಿ ನಮ್ಮ ಟ್ರಿಪ್ ಹೇಗಿರುತ್ತೆ ಅಂತ ನೀವು ನಮ್ಮ ಜೊತೆ ನೋಡೋಣ. ಬಾಯ್ ಬಾಯ್. ಮಧ್ಯರಾತ್ರಿ 3 ಗಂಟೆಗೆ ನನ್ನ ತಂಗಿನೂ ಆಚೆ ಬಂದುಬಿಟ್ಟು ನಮಗೆ ಬಾಯ್ ಹೇಳ್ತಾ ಇದ್ಲು. ನಮ್ಮ ಅಣ್ಣ ನಮ್ಮನ್ನು ಕರ್ಕೊಂಡು ಹೋಗೋಕ್ಕೆ ಬಂದಿದ್ದ ಏರ್ಪೋರ್ಟಿಗೆ. ಸೊ ಹೊರಟ್ವಿ ಏರ್ಪೋರ್ಟಿಗೆ ಮಧ್ಯರಾತ್ರಿ. ನಮ್ಮ ಫ್ಲೈಟ್ ಇದ್ದಿದ್ದು 5:20ಕ್ಕೆ. ನಮ್ಮ ಅಣ್ಣ ಏರ್ಪೋರ್ಟಿಗೆ ಡ್ರಾಪ್ ಮಾಡಿಬಿಟ್ಟು ಹೊರಟ. ನಾವು ಚೆಕ್-ಇನ್ ಆಗೋಕ್ಕೆ ಹೊರಟ್ವಿ. ಚೆಕ್ ಇನ್ ಮಾಡೋಕ್ಕೆ ಒಳಗಡೆ ಹೋಗುವಾಗ ನಮ್ಮತ್ತೆ, ನಮ್ಮ ಮಾವ, ನಮ್ಮತ್ತೆ ತಂಗಿ ಎಲ್ಲರೂ ವೆಯ್ಟ್ ಮಾಡ್ತಿದ್ರು ನಮಗೋಸ್ಕರ. ಸೊ ಅವ್ರನ್ನ ಹೋಗಿ ಮಾತಾಡಿಸ್ಕೊಂಡು ಅಲ್ಲಿಂದ ನಾವು ಚೆಕ್ ಇನ್ ಆಗೋಕ್ಕೆ ಒಳಗಡೆ ಹೋದ್ವಿ. ನಮ್ಮ ಫ್ಲೈಟು ಅವ್ರ ಫ್ಲೈಟು ಬೇರೆ ಬೇರೆ ಟೈಮಿಂಗ್ಸಲ್ಲಿತ್ತು. ಅವ್ರದ್ದು ಟರ್ಮಿನಲ್ 2 ಅಲ್ಲಿತ್ತು, ನಮ್ಮದು ಟರ್ಮಿನಲ್ 1 ಅಲ್ಲಿತ್ತು. ಸೊ ನಾವು ಚೆಕ್ ಇನ್ ಮಾಡೋಕ್ಕೆ ಒಳಗಡೆ ಬಂದ್ವಿ. ಸೊ ಅವ್ರು ಟರ್ಮಿನಲ್ 2ಗೆ ಹೋದರು. ನಾವು ಫ್ಲೈಟ್ ಬುಕ್ ಮಾಡಿದ್ದು ಆಕಾಶ ಏರ್ಲೈನ್ಸು. ಸೊ ಅಲ್ಲಿ ಹೋಗಿ ಬ್ಯಾಗೇಜ್ ಡ್ರಾಪ್ ಮಾಡಿ ನಾವು ಅಲ್ಲಿಂದ ಗೇಟ್ 27 ಇತ್ತು ನಮ್ಮದು, ತುಂಬ ದೂರ ಇತ್ತು. ಅಲ್ಲಿಂದ ಗೇಟ್ 27ಗೆ ಗೈಸ್ ನಾವು ಏರ್ಪೋರ್ಟ್ ರೀಚ್ ಆಗಿ ಬೋರ್ಡಿಂಗ್ ಪಾಸ್ ತೊಗೊಂಡ್ವಿ. ಬಟ್ ಬಂದಿದ್ದು ಲೇಟ್ ಆಯಿತು. ಸೊ ಹರಿಬರಿಯಿಂದ ಓಡೋಗ್ತಾ ಇದ್ದೀವಿ, ಸುಸ್ತಾಗ್ತಾ ಇದೆ. ನಮ್ಮ ಫ್ಲೈಟ್ ಬೋರ್ಡಿಂಗ್ ಇದ್ದು 27 ಗೇಟಲ್ಲಿ. ಸೊ ಅಲ್ಲಿ ಬಂದು ಒಳಗಡೆ ಬಂದ್ವಿ. ಸೊ ನಮ್ಮದು ಬಸ್ ಇತ್ತು, ಫ್ಲೈಟ್ ಹತ್ರ ಹೋಗೋವರೆಗೆ ಬಸ್ಸಲ್ಲಿ ಹೋಗಿದ್ದು. ಜೊತೆಗೆ ನಮ್ಮತ್ತೆ ಫ್ರೆಂಡ್ ಭಾರ್ಗವಿ ಕೂಡ ಅವರು ಜಾಯ್ನ್ ಆಗಿದ್ದರು. ನೋಡಿ ಗೈಸ್, ಎಷ್ಟೊಂದು ಫ್ಲೈಟ್ಸ್ ನಿಂತಿತ್ತು. ಇದು ನಂದು ಸೆಕೆಂಡ್ ಫ್ಲೈಟ್ ಜರ್ನಿ. ಫಸ್ಟು ನಾವು ಮದುವೆ ಆದಾಗ ಸ್ಟಾರ್ಟಿಂಗಲ್ಲಿ ಹೋಗಿದ್ವಿ ಗೋವಾಗೆ. ಗೈಸ್ ನಾವು ಬ್ಯಾಗೇಜ್ ಡ್ರಾಪ್ ಮಾಡಿ ಬೋರ್ಡಿಂಗ್ ಪಾಸ್ ತೊಗೊಳಕ್ಕೆ ಹೋಗಿದ್ದು ಲೇಟ್ ಆಗಿತ್ತು. ಸೊ ನಮ್ಮದು ಸೀಟ್ಸ್ ಹಿಂದೆ ಮುಂದೆ ಬಂದಿತ್ತು. ಸೊ ಒಳಗಡೆ ಹೋದ್ಮೇಲೆ ನಾವು ಬೇರೆಯವ್ರನ್ನ ಕೇಳಿ ನಾವು ಎಕ್ಸ್ಚೇಂಜ್ ಮಾಡಿಸ್ಕೊಂಡ್ವಿ. ಸೊ ನೋಡ್ಬೋದು ನೀವು ಇವಾಗ. ಸೊ ಗುಂಡು ಬೇರೆ ಕಡೆ ಇದ್ದರು, ನಾನು ಬೇರೆ ಕಡೆ ಇದ್ದೆ. ಸೊ ಒಟ್ಟಿಗೆ ಕೂತ್ಕೊಂಡ್ವಿ. ಆಮೇಲೆ ಸೀಟ್ ಎಕ್ಸ್ಚೇಂಜ್ ಮಾಡಿಸ್ಕೊಂಡು ತುಂಬ ಮಾತಾಡ್ತಿದ್ದೀವಿ. ಗುಂಡು ಅದು ಇದು ಹೇಳ್ತಾ ಇದ್ಲು ನಮ್ಮ ಫ್ಲೈಟ್ ಜರ್ನಿ ಬಗ್ಗೆ. ನೋಡಿ ಗೈಸ್, ಏರ್ ಹೋಸ್ಟೆಸ್ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ. ಆಮೇಲೆ ನನಗೆ ವಿಂಡೋ ಸೀಟ್ ಸಿಕ್ಕಿರಲಿಲ್ಲ, ಬಟ್ ಸ್ಟಿಲ್ ಝೂಮ್ ಹಾಕ್ಬಿಟ್ಟು ಸ್ವಲ್ಪ ಕ್ಲೌಡ್ಸ್ನೆಲ್ಲ ಕವರ್ ಮಾಡಿಕೊಂಡೆ. ತುಂಬ ಚೆನ್ನಾಗಿತ್ತು. ಫೈನಲಿ ವಿ ರೀಚ್ಡ್ ಪುಣೆ. ನೋಡಿ ಎಲ್ಲ ಲಗೇಜ್ ನಂಗೆ ಕೊಟ್ಬಿಟ್ಟು ನನಗೆ ಯಾರನ್ನು ಓಡಾಡ್ತಾವಳೆ. ಒಂದ್ಸರಿ ಹೇಳಿ ಅವ್ರಿಗೂ ಲಗೇಜ್ ಇಟ್ಕೊಳ್ಳೋಕ್ಕೆ. ಎಲ್ಲೋ ಗೈಸ್, ನಾವು ಬೆಂಗಳೂರಿಂದ ಇವಾಗ ಪುಣೆ ಏರ್ಪೋರ್ಟ್ ರೀಚ್ ಆಗಿದ್ದೀವಿ. ಸೊ ನಮ್ಮ ಫ್ಯಾಮಿಲಿ ಅವರು ಕೂಡ ಇನ್ನೊಂದು ಫ್ಲೈಟಲ್ಲಿ ಬರ್ತಿದ್ದಾರೆ. 2 ಫ್ಲೈಟು ಡಿಫ್ರೆಂಟ್ ಟೈಮಿಂಗ್ಸಲ್ಲಿತ್ತು. ಸೊ ಅವ್ರಿಗೋಸ್ಕರ ನಾವು ಪುಣೆಯಲ್ಲಿ ಬಂದು ವೆಯ್ಟ್ ಮಾಡಿ ಕಾಯ್ತೀವಿ. ಗೈಸ್, ನಮ್ಮ ಗುಂಡಮ್ಮ ಅವರ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಫ್ಲೈಟಲ್ಲಿ ಅಂತ ಕೇಳೋಣ. ಇದು ಆಲ್ಮೋಸ್ಟ್ 3ನೇ ಜರ್ನಿ ಅನಿಸುತ್ತೆ ಫ್ಲೈಟಲ್ಲಿ ಗುಂಡಮ್ಮ ಅವ್ರದ್ದು. ಮೂರನೇದಲ್ಲ ಅಂತ, 2ನೇದು. ನಂದು 3ನೇದು ಇರ್ಬೋದು, ಇಲ್ಲ ನಂದು 4ನೇದು. ಫಸ್ಟ್ ಟೈಮು ನಾನು ಹೋಗಿದ್ದು ಡೆಲ್ಲಿ, ನೆಕ್ಸ್ಟ್ ಗೋವಾ, ಆಮೇಲೆ ಮರ್ಷಿಯಸ್ಗೆ, ಇವಾಗ ಪುಣೆಗೆ. ಇಲ್ಲಿಂದ ನೆಕ್ಸ್ಟ್ ನಾವು ಶಿರ್ಡಿ ಹೋಗ್ತೀವಿ. ಆಮೇಲೆ ಈಗ ಪುಣೆ 2ನೇದು. ತುಂಬ ನಿದ್ದೆ ಮೂಡಲ್ಲಿದ್ದೀವಿ. ತುಂಬ ಸ್ಲೀಪಿ ಮೂಡ್ ಅನಿಸ್ತಾ ಇದೆ, ನಿದ್ದೆ ಬರ್ತಾ ಇದೆ. ಬಟ್ ಆದರೂ ಕಂಟ್ರೋಲ್ ಮಾಡ್ತಾ ಇದ್ದೀವಿ ಟ್ರಿಪ್ಗೋಸ್ಕರ. ಯೋ ಹ್ಯಾಪಿ ಯುಗಾದಿ. ಥ್ಯಾಂಕ್ ಯು ಗುಂಡು. ಮದುವೆ ಆದಮೇಲೆ ಫಸ್ಟ್ ಯುಗಾದಿನ ಪುಣೆಯಲ್ಲಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಹೌದು, ಪುಣೆಯಲ್ಲಿ ಸೆಲೆಬ್ರೇಟ್ ಮಾಡ್ತಿದ್ದೀವಿ. ಸೊ ಈಗ ಇಲ್ಲಿ ನಾವು ಸ್ವಲ್ಪ ಲೋಕಲ್ ಪ್ಲೇಸಸ್ನ ವಿಸಿಟ್ ಮಾಡಿ ಇಲ್ಲಿಂದ ಸಂಜೆ ಶಿರ್ಡಿಗೆ ಹೋಗಬೇಕು ಅಂತ ಪ್ಲ್ಯಾನ್ ಇದೆ. ಸೊ ನೋಡೋಣ ಹೆಂಗೆ ಹೋಗುತ್ತೆ ನಮ್ಮ ಡೇ ಅಂತ. ಬನ್ನಿ, ನಿಮಗೂ ಪುಣೆ ತೋರಿಸ್ತೀವಿ. ನಮ್ಮ ಗುಂಡು ತೋರಿಸ್ತಾರೆ. ನಮ್ಮ ಫ್ಯಾಮಿಲಿಯವರು ಇನ್ನೊಂದು ಫ್ಲೈಟಲ್ಲಿ ಬಂದರು. ಸೊ ಅವ್ರನ್ನ ಕರ್ಕೊಂಡು ಬರೋಕ್ಕೆ ಹೋಗಿ ನಾನು ಬಂದೆ. ಫೈನಲಿ ಎಲ್ಲರೂ ಬಂದರು. ಈಗ ಯಾರು ಅಂತ ಶಶಿ ಪರಿಚಯ ಮಾಡಿಕೊಡ್ತಾರೆ. ಬೇಗ ಬಂದು ವೆಯ್ಟ್ ಮಾಡ್ತಿದ್ವಿ. ಇವ್ರ ಫ್ಲೈಟ್ ಇವಾಗ ಬಂತು. ಸೊ ಇವರು ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ಇವರು ನಮ್ಮ ಫಸ್ಟ್ ಮಾವ ಸತೀಶ್ ಅಂತ, ಅವ್ರ ವೈಫು ಅರ್ಚನಾ. ಸೊ ಅವ್ರ ತಂಗಿ ಅರ್ಚನಾದ ತಂಗಿ ಅದು ಚೇತನ, ಮತ್ತು ಇಲ್ಲಿ ಮಣಿ ಅವರು, ಅವ್ರ ಹಸ್ಬೆಂಡು. ಇವರು ಭಾರ್ಗವಿ ಅಂತ ನಮ್ಮ ಅತ್ತೆ ಫ್ರೆಂಡು. ಈಗ ನಾವು ಪುಣೆ ಲೋಕಲ್ ಪ್ಲೇಸಸ್ ವಿಸಿಟ್ ಮಾಡೋಕ್ಕೆ ಹೋಗ್ತಿದ್ದೀವಿ. ಸೊ ಬನ್ನಿ ಗೈಸ್, ಹೋಗೋಣ. ಆದರೂ ಗೈಸ್, ನಮ್ಮ ಬೆಂಗಳೂರು ಏರ್ಪೋರ್ಟೇ ಸೂಪರ್ ಆಗಿರೋದು. ಇದೆಲ್ಲ ಚಿಕ್ಕ ಚಿಕ್ಕ ಏರ್ಪೋರ್ಟ್. ಏರ್ಪೋರ್ಟಿಂದ ಆಚೆ ಬಂದು ನಾವು ಟಿ ಟಿಗೋಸ್ಕರ ವೆಯ್ಟ್ ಮಾಡ್ತಿದ್ವಿ. ಟಿ ಟಿ ಬರೋದು ಲೇಟ್ ಆಯಿತು. ಸೊ ಅಲ್ಲೇ ಮಾಲ್ ಇತ್ತು, ಎಕ್ಸ್ಪ್ಲೋರ್ ಮಾಡೋಣ ಅಂತ ಒಳಗಡೆ ಹೋದ್ವಿ. ಇದು ಬಂದು ಏರೋ ಮಾಲ್ ಅಂತ ಪುಣೆ ಏರ್ಪೋರ್ಟ್ ಹತ್ರ ಇದೆ. ಸೊ ಒಳಗಡೆ ಹೋದ್ವಿ, ಏನೇನಿದೆ ನೋಡೋಣ ಅಂತ. ಬಟ್ ನಾವು ಹೋಗಿದ್ದು ಬೆಳಗ್ಗೆ 9 o'clock ಆಗಿದ್ದರಿಂದ ಏನೂ ಓಪನ್ ಆಗಿರಲಿಲ್ಲ ಆಲ್ಮೋಸ್ಟು. ಸೊ KFC, ಮೆಕ್ಡೊನಾಲ್ಡ್ಸ್ ಎಲ್ಲ ಇತ್ತು. ಏನಾದ್ರು ತೊಗೊಳ್ಳೋಣ ಅಂತ ಹೋದ್ವಿ, ಬಟ್ ಯಾವುದೂ ಕೂಡ ಓಪನ್ ಆಗಿರಲಿಲ್ಲ. ಸೊ ಇದು ನೋಡ್ಬೋದು ನೀವು.
ಗೈಸ್ ನಾವು ಮಾಲ್ ಒಳಗಡೆ ಎಕ್ಸ್ಪ್ಲೋರ್ ಮಾಡುವಾಗ ನಮ್ಮ ಅತ್ತೆ ಕಾಲ್ ಮಾಡಿದ್ರು, ಟೆಂಪೋ ಟ್ರಾವೆಲರ್ ಬಂತು ಬನ್ನಿ ಅಂತ ಹೇಳಿದ್ರು. ಬಟ್ ನಾವು ಅದು ಟಿ ಟಿದು ವಿಡಿಯೋ ಮಾಡ್ಕೊಳಕ್ಕಾಗಿಲ್ಲ. ಸೊ ಅಲ್ಲಿಂದ ನಾವು ಹೊರಟು ತಿಂಡಿಗೆ ಅಂತ ನಿಲ್ಲಿಸಿದ್ವಿ. ಹೋಟೆಲ್ ನೇಮ್ ಬಂದು ತುಳಸಿ ಅಂತ. ಇದು ಆನ್ ದ ವೇ ಇತ್ತು ಭೀಮಾಶಂಕರ್ಗೆ ಹೋಗುವಾಗ. ನಾವು ಬೆಳಗ್ಗೆ ತಿಂಡಿ ಕೂಡ ಮಾಡಿರಲಿಲ್ಲ, ಸೊ ಒಟ್ಟಿಗೆ ಬ್ರಂಚ್ ಥರ ಮಾಡಿದ್ವಿ ನಾವು, ಮಧ್ಯಾಹ್ನ ಊಟನೂ ಸೇರಿಸಿ. ನೋಡ್ಬೋದು ನಾವು ಇಡ್ಲಿ ಸಾಂಬಾರೆಲ್ಲ ತೊಗೊಂಡಿದ್ವಿ. ಆಮೇಲೆ ರೋಟಿ ಬಂತು, ರೋಟಿ ಕರಿ. ಅದ್ರ ಜೊತೆ ನಾನು ಲಾಸ್ಟಲ್ಲಿ ಸಿಸ್ಲಿಂಗ್ ಬ್ರೌನಿ ಕೂಡ ಆರ್ಡರ್ ಮಾಡಿದ್ದೆ, ಅದು ಬಂದಿದೆ. ಅದು ವಿಡಿಯೋ ಬರುತ್ತೆ ಇವಾಗ, ವೆಯ್ಟ್ ಮಾಡಿ ಗೈಸ್. ರೋಟಿ ಕರಿ ಎಲ್ಲ ಚೆನ್ನಾಗಿತ್ತು, ಫುಡ್ ಟೇಸ್ಟ್ ಕೂಡ ನಮ್ಗೆ ಇಷ್ಟ ಆಯಿತು. ಹಾಗೆ ಇತ್ತು. ಸಿಸ್ಲಿಂಗ್ ಬ್ರೌನಿ ತಿನ್ಕೊಂಡು ನಾವು ಕಾಫಿ ಕುಡಿದು ಸೊ ಅಲ್ಲಿಂದ ಹೊರಟ್ವಿ ಭೀಮಾಶಂಕರ್ಗೆ. ಇದು ಆನ್ ದ ವೇ ಟೆಂಪಲ್ ಬರುವಾಗ ನಾನು ನಿದ್ದೆ ಮಾಡ್ತಿರೋದು ಕೂಡ ನಮ್ಮ ಗುಂಡವ್ರು ವೀಡಿಯೋ ಮಾಡ್ಕೊಂಡಿದ್ದಾರೆ. ತುಂಬ ನಿದ್ದೆ ಬರ್ತಾಯಿತ್ತು, ತಡೆಕಾಗ್ತಿರ್ಲಿಲ್ಲ. ಸೊ ಗೈಸ್ ನಾವು ಇವಾಗ ಭೀಮಾಶಂಕರ್ ಟೆಂಪಲ್ ಬಂದ್ವಿ. ಹಿಂದೆ ಬರ್ತಿದ್ದಾರೆ ಇವರೆಲ್ಲ ನಮ್ಮ ಕಡೆಯವರು, ನೋಡ್ಬೋದು. ಇವರು ನಮ್ಮ ಗುಂಡಮ್ಮ ಅವರು, ಆಮೇಲೆ ಚೇತನಕ್ಕ. ಮಣಿ ಮಾಮ ಹಾಯ್ ಮಾಡಿ. ಬ್ಯುಸಿ ಅವರೇ, ಸ್ವಲ್ಪ ಏನೋ ವಿಚಾರಿಸ್ತಿದ್ದಾರೆ ದೇವಸ್ಥಾನದ ಬಗ್ಗೆ. ದರ್ಶನ ಮಾಡ್ಕೊಂಡು ಬಂದು ನಮ್ಮ ವ್ಲಾಗ್ನ ಕಂಟಿನ್ಯೂ ಮಾಡ್ತೀವಿ. ಬಾಯ್. ಬನ್ನಿ ನಾವು ನೋಡೋಣ ದೇವಸ್ಥಾನ ಹೆಂಗಿದೆ ಅಂತ. 12 ಜ್ಯೋತಿರ್ಲಿಂಗದಲ್ಲಿ ಇದು ಒಂದು. ಭೀಮಾಶಂಕರ್ ಪುಣೆಯಿಂದ ಆಲ್ಮೋಸ್ಟ್ 120 ಕಿಲೋಮೀಟರ್ಸ್. ಯುಗಾದಿ ಹಬ್ಬ ದಿನ ಹೋಗ್ತಾ ಇದ್ದೀವಿ, ಒಳ್ಳೇದಾಗುತ್ತಂತೆ ದೇವಸ್ಥಾನ ಸುತ್ತಿದ್ರೆ. ಸೊ ಬನ್ನಿ ನಮ್ಮ ಜೊತೆ ನೀವು ದೇವಸ್ಥಾನ ನೋಡೋಣ. ಓಕೆ ಗೈಸ್, ಬಾಯ್. ಬಾಯ್ ಗೈಸ್. ನಮ್ಮ ಟಿ ಟಿನ ಫುಲ್ಲು ಟೆಂಪಲ್ವರೆಗೆ ಬಿಟ್ಟಿಲ್ಲ. ಸೊ ಅಲ್ಲಿ ನಾವು ಅವ್ರದ್ದೇ ವೆಹಿಕಲ್ಸಲ್ಲಿ 200 ರುಪೀಸ್ ಕೊಟ್ಟು ನಾವು ಹೋದ್ವಿ. 7 ಮೆಂಬರ್ಸ್ಗೆ ಒಂದು ಗಾಡಿ 200 ರುಪೀಸ್ ತಗೊಂಡ್ರು. ಸೊ ಅಲ್ಲಿಂದ ನಡ್ಕೊಂಡು ಒಳಗಡೆ ಹೋಗ್ಬೇಕಾಯ್ತು. ಟೆಂಪಲ್ ಸ್ವಲ್ಪ ಡೌನಲ್ಲಿ ಕೆಳಗಡೆ ಇತ್ತು, ನೋಡ್ಬೋದು. ದರ್ಶನಕ್ಕೆ ನಾವು ಕ್ಯೂ ಅಲ್ಲಿ ಹೋಗ್ತಿದ್ದೀವಿ ಇವಾಗ. 4 to 5 hours ಆಗುತ್ತಂತೆ ದರ್ಶನ. ನೋಡೋಣ ಎಷ್ಟು ಬೇಗ ಆಗುತ್ತೆ ಅಂತ ನಮ್ಮ ಭೀಮಾಶಂಕರದಲ್ಲಿ ದರ್ಶನ. ಸೊ ಓಕೆ, ಕಂಟಿನ್ಯೂ ಮಾಡ್ತೀವಿ. ಬಾಯ್ ಬಾಯ್. ನೋಡಿ ಗೈಸ್, ಎಷ್ಟು ಉದ್ದ ಇತ್ತು ಕ್ಯೂ, ತುಂಬ ಜನ ಇದ್ದರು, ಹಬ್ಬ ಬೇರೆ ಇತ್ತು ಗೈಸ್. ತುಂಬ ಕ್ಯೂ ಇತ್ತು. ಸೊ ನಾವು ಅದಕ್ಕೆ 500 ರುಪೀಸ್ ಕೊಟ್ಟು ಸ್ಪೆಷಲ್ ಎಂಟ್ರಿ ದರ್ಶನದಲ್ಲಿ ಹೋದ್ವಿ. ಸೊ ಅಲ್ಲೂ ಕೂಡ ಜನನೇ ಇದ್ದರು ತುಂಬಾ. ಅವರು 500 ರುಪೀಸ್ ಕೊಟ್ಟು ಅವರು ಬಂದಿದ್ದರು. ಸೊ ಆಲ್ಮೋಸ್ಟ್ ನಮ್ಮದು 30 ಮಿನಿಟ್ಸ್ ಟು 1 ಅವರ್, ಐ ಥಿಂಕ್ 1 ಅವರ್ ಆಯಿತು ದರ್ಶನ ಮುಗಿಷ್ಟರಲ್ಲಿ. 1 ಅವರ್ ಆಯಿತು ದರ್ಶನ ಮುಗಿಯಷ್ಟು. ಪರ್ ಹೆಡ್ 500 ಕೊಟ್ಟಿದ್ದು ನಾವು. ತುಂಬ ಒಳಗಡೆ ಎಲ್ಲ ಮೊಬೈಲ್ ಅಲೋ ಇರಲಿಲ್ಲ ರೆಕಾರ್ಡ್ ಮಾಡೋಕ್ಕೆ. ಎಷ್ಟಾಗುತ್ತೋ ಅಷ್ಟು ಕ್ಯೂನಲ್ಲಿ ನಿಂತಾಗೆ ರೆಕಾರ್ಡ್ ಮಾಡಿದ್ದೀನಿ. ಆಲ್ಮೋಸ್ಟ್ ಎಲ್ಲ ಟೆಂಪಲಲ್ಲೂ ಬಿಡಲಿಲ್ಲ ರೆಕಾರ್ಡ್ ಮಾಡೋಕ್ಕೆ. ಇದೇ ನೋಡಿ ಟಿ ವಿಲಿ ತೋರಿಸ್ತಾ ಇದ್ರು, ಅದನ್ನೇ ರೆಕಾರ್ಡ್ ಮಾಡಿ ಹಾಕಿದ್ದೀನಿ. ಇದು ಭೀಮಾಶಂಕರ ಜ್ಯೋತಿರ್ಲಿಂಗ. ಸೊ 12 ಜ್ಯೋತಿರ್ಲಿಂಗದಲ್ಲಿ ಇದು ಕೂಡ ಒಂದು. ಸೊ ಇಲ್ಲೇ ಟಿ ವಿಯಲ್ಲೇ ನೋಡ್ಕೊಳ್ಳಿ ಗೈಸ್. ಸೊ ಅಲ್ಲಿಂದ ಹೊರಗಡೆ ಬಂದ್ವಿ ನಾವು. ಹೊರಗಡೆ ಬಂದು ಟೆಂಪಲ್ ಸುತ್ತಮುತ್ತ ಎಕ್ಸ್ಪ್ಲೋರ್ ಮಾಡ್ತಿದ್ವಿ, ವಿಡಿಯೋಸ್ ಎಲ್ಲ ಮಾಡ್ಕೊಂಡ್ವಿ. ಸೊ ತುಂಬ ಚೆನ್ನಾಗಾಯಿತು ದರ್ಶನ ನಮಗೆ. ನಾವು ಭೀಮಾಶಂಕರದಲ್ಲಿ ದರ್ಶನ ಮುಗಿಸ್ಕೊಂಡು ಶಿರಡಿ ಕಡೆ ಹೊರಟ್ವಿ. ಸೊ ಭೀಮಾಶಂಕರಿಂದ ಶಿರಡಿ ಆಲ್ಮೋಸ್ಟ್ 180 ಕಿಲೋಮೀಟರ್ಸ್ ಇತ್ತು. ಸೊ ಆನ್ ದ ವೇ ನಾವು ಹೋಟೆಲಲ್ಲಿ ನಿಲ್ಲಿಸಿದ್ವಿ ಸಂಜೆ ಸ್ನ್ಯಾಕ್ಸ್ ತಿನ್ನೋಣ ಅಂತ. ನೋಡ್ಬೋದು, ಇದು ದೊಡ್ಡ ಹಪ್ಪಳ ಏನೋ ಕೊಟ್ಟರು, ಖಾರ ಕಿಡಿ ಕಪ್ಪಳ ಅಂತ ಇತ್ತು ಹೆಸರು. ಸರಿಯಾಗಿ ಗೊತ್ತಿಲ್ಲ ನಮಗೆ ಏನು ಹೆಸರು ಅಂತ. ಸೊ ಅವ್ರು ಹೇಳಿದ್ರು ಅಂದ್ಬಿಟ್ಟು ನಾವು ಆರ್ಡ್ರ್ ಮಾಡಿ ತೊಗೊಂಡ್ವಿ. ತುಂಬ ಸ್ನ್ಯಾಕ್ಸ್ ಕೂಡ ಟ್ರೈ ಮಾಡಿದ್ವಿ, ಡಿಫ್ರೆಂಟಾಗಿತ್ತು. ಸೊ ಇದು ಮ್ಯಾಂಗೋ ಮಸ್ತಾನಿ, ತುಂಬ ಚೆನ್ನಾಗಿತ್ತು. ಐಸ್ ಕ್ರೀಮ್ ಎಲ್ಲ ಇತ್ತು ಒಳಗಡೆ. ಪಿಜ್ಜಾ ಕೂಡ ಟ್ರೈ ಮಾಡಿದ್ವಿ. ಪಿಜ್ಜಾ ತಿನ್ಕೊಂಡು ನಮ್ಮ ಗುಂಡವರು ಉಯ್ಯಾಲೆ ಆಡ್ತಾಯಿದ್ರು, ನಾನು ವೀಡಿಯೋ ಮಾಡಿಕೊಂಡೆ. ಸೊ ವಿಡಿಯೋ ಕೂಡ ನೋಡ್ಬೋದು ನೀವು, ಹಿಂಗೆ ಆಡ್ತಾವಳೆ ನಮ್ಮ ಗುಂಡಮ್ಮ ಅಂತ. ಸೊ ಅಲ್ಲಿಂದ ಆಚೆ ಬಂದ್ವಿ. ನೆಕ್ಸ್ಟ್ ಇದೆ ನಮ್ಮ ಟ್ರಾವೆಲರ್ 3 ಡೇಸ್ಗೆ ನಾವು ಮಾಡಿರೋದು. ಸೊ ಇವ್ರು ಬಂದು ನಮ್ಮ ಡ್ರೈವರು. ಹಾಯ್ ಮಾಡಿ. ಹಾಂ, ಭೀಮಾಶಂಕರ್ ದರ್ಶನ ಮುಗಿಸ್ಕೊಂಡು ನಾವೀಗ ಸಂಜೆ ಸ್ನ್ಯಾಕ್ಸ್ಗೋಸ್ಕರ ನಿಲ್ಲಿಸಿದ್ವಿ. ಈಗೆಲ್ಲ ಆಯಿತು, ಹೊರಡ್ತಿದ್ದೀವಿ. ಅದ್ರ ಒಳಗೆ सब्सक्राइब करो यूट्यूब चैनल शशांक वाइट. आगे सर आगे हाँ
ಗೈಸ್ ನಾವು ಶಿರ್ಡಿ ರೀಚ್ ಆದ್ವಿ. ಸೊ ಶಿರ್ಡಿ ಬಂದಮೇಲೆ ನೈಟ್ ಸ್ಟೇ ಮಾಡೋಕ್ಕೆ ಅಂತ ಹೋಟೆಲ್ ಬುಕ್ ಮಾಡಿದ್ವಿ. ಹೋಟೆಲ್ ಬಂದು ಹೋಟೆಲ್ ಸಾಯಿ ಸ್ನೇಹ ಅಂತ. ये हमारा कमरा है, देखो अच्छी है। 3 मेंबर का बेडरूम, ಓಕೆ 1300 रुपया। 5 मेंबर 10 टेम्पर का बाजू। ಹಾಯ್ ಮಾಡಿ ಅಂಕಲ್. ಓ ಟಿವಿ ಇದೆ ಇಲ್ಲಿ. टीवी Okay. ऐसे है। ಸಖತ್ತಾಗಿದೆ. ಇದು ವಾಶ್ರೂಮ್. ಹಾಯ್ ಗೈಸ್, ಬನ್ನಿ ನಮ್ದು ಹೋಮ್ ನಾವು ತೋರಿಸ್ದೆ. ಸಾರಿ ರೂಮ್ ಟೂರ್ ತೋರಿಸ್ತೀವಿ. ಇದು ನಮ್ದು. ಇದು 7 ಅಂತೆ. ನಾವು 7 ಜನ ಬಂದಿದ್ದೀವಿ. 3 ಮೆಂಬರ್ಸು 4 ಮೆಂಬರ್ಸು ಶೇರ್ ಮಾಡ್ಕೊಂತ ಇದ್ದೀವಿ. ಇದು 4 ಬೆಡ್ರೂಮ್ ಇರೋ ರೂಮು, ಚೆನ್ನಾಗಿದೆ. AC ಇದೆ, ಫ್ಯಾನ್ ಐತೆ, TV ಐತೆ, ನಾನು ಇದ್ದೀನಿ. ಬಿಯರ್ ಇದೆ. ಹಾಯ್ ಗಾಯ್ಸ್, ಇವಾಗಷ್ಟೇ ನಾವು ಊಟ ಮಾಡ್ಕೊಂಡು ಬಂದ್ವಿ. ಊಟ ಎಲ್ಲ ಚೆನ್ನಾಗಿತ್ತು. ಶಿರಡಿಯಲ್ಲಿ ದೇವಸ್ಥಾನದಲ್ಲೇ ಹೋಗಿ ಊಟ ಮಾಡ್ಕೊಂಡು ಬಂದ್ವಿ. ಇಲ್ಲಿಗೆ ಇವತ್ತಿನ ನಮ್ಮ ಬ್ಲಾಗ್ ಮುಗಿಸ್ತಾ ಇದ್ದೀವಿ. ನಾಳೆ ಬೆಳಗ್ಗೆ ಸಿಗೋಣ. ಓಕೆ, ಬಾಯ್ ಬಾಯ್. ಗುಡ್ ನೈಟ್. ಗಾಯ್ಸ್, ಇದಾಗಿತ್ತು ನಮ್ಮ ಶಿರಡಿ ಸೀರೀಸ್ನ ಡೇ 1. ಸೊ ತುಂಬ ಚೆನ್ನಾಗಾಯಿತು. ಭೀಮಾಶಂಕರದಲ್ಲಿ ದರ್ಶನ ಎಲ್ಲ. ಸೊ ಅಲ್ಲಿಂದ ನಾವು ಶಿರಡಿಗೆ ಬಂದು ಸ್ಟೇ ಆಗಿದ್ದೀವಿ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಡೇ 2 ಸೀರೀಸ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀವಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು.